ಭಾರತದ ಸೇನೆ ಎಷ್ಟು ಶಕ್ತಿಶಾಲಿಯಾಗಿದೆ, ಭಾರತೀಯರ ಸಿಂಧೂರವನ್ನು ಅಳಿಸಿದವರ ಪರಿಸ್ಥಿತಿ ಏನಾಗುತ್ತದೆ ಎಂಬುದನ್ನು ಭಾರತದ ಸೈನಿಕರು ಯುದ್ಧದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಎಂದು ಶ್ರವಣಬೆಳಗೊಳ ಶಾಸಕ ಡಾ ಸಿ.ಎನ್. ಬಾಲಕೃಷ್ಣ ಹೇಳಿದರು. ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಭಿನಂದನೆಗಳನ್ನು ಸಮರ್ಪಿಸಿದ್ದಾರೆ. ದೇಶದ ಐಕ್ಯತೆ, ದೇಶದ ಸಮಗ್ರತೆ, ದೇಶದ ಒಗ್ಗಟ್ಟು, ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಸೇನೆ ಪರಾಕ್ರಮವನ್ನು ಮಾಡುವಂತ ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರ ಸಾಮರ್ಥ್ಯವನ್ನ ಸಾಬೀತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ತಿರಂಗ ಒಂದು ಯಾತ್ರೆಯ ಮೂಲಕ ದೇಶದ ಸೈನಿಕರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಸಮಗ್ರ ದೇಶಾಭಿಮಾನಿಗಳು ಕೂಡ ಸೇರಿ ಈ ಯಾತ್ರೆಯಲ್ಲಿ ಯಶಸ್ವಿಗೊಳಿಸಿರುವಂಥದ್ದು ನಿಜವಾಗ್ಲೂ ಕೂಡ ಸೈನಿಕರಿಗೆ ದೊಡ್ಡ ಗೌರವ ಎಂಬತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸುತ್ತೇವೆ. ಘಟನೆ ಈ ಸಂದರ್ಭದಲ್ಲಿ ಖಂಡನೆ ಮಾಡುವ ಮೂಲಕ ಇವತ್ತು ನಮ್ಮ ದೇಶ ಅಹಿಂಸಾ ಮಾರ್ಗದ ನಡೆಯಬೇಕೆಂದಿರತಕ್ಕಂಥ ದೇಶ ಇಡೀ ಪ್ರಪಂಚದಲ್ಲಿದೆ. ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಎಂಬ ಮಾತನ್ನು ಹೇಳಲಾಗುತ್ತದೆ. ನಾವೆಲ್ಲರೂ ಕೂಡ ಹಿಂಸೆಗೆ ಪ್ರಚೋದನೆ ಮಾಡುವಂತ ದೇಶ ಅಲ್ಲ. ಅಹಿಂಸಾ ಮಾರ್ಗದ ಮೂಲಕ ಇದು ಪ್ರಪಂಚದಲ್ಲಿ ಉತ್ತಮ ಸ್ಥಾನವನ್ನು ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಇಂದು ಮಧ್ಯಾಹ್ನ ಆಯೋಜನೆ ಮಾಡಲಾಗಿದ್ದ ವಿಜಯ ತಿರಂಗ ಯಾತ್ರೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಾಕ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಸೈನಿಕರಿಗೆ ಕೃತಜ್ಞತೆ ಹೇಳುವ ಸಲುವಾಗಿ ವಿಜಯ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಸ್ವಯಂ ಪ್ರೇರಿತ ಯಾತ್ರೆಯಲ್ಲಿ ಮಾಜಿ ಸೈನಿಕರು, ರಾಷ್ಟ್ರಭಕ್ತರು, ದೇಶಪ್ರೇಮಿಗಳು ಸೇರಿದಂತೆ ಹಲವಾರು ಭಾಗಿರುವುದು ಖುಷಿ ವಿಚಾರ. ನಮ್ಮ ದೇಶದ ಸೈನಿಕರ ಶಕ್ತಿ ಏನೆಂಬುದು ಪಹಲ್ಗಾಮ್ ಯುದ್ಧದ ಮೂಲಕ ಗೊತ್ತಾಗಿದೆ. ಯುದ್ಧದಿಂದ ಭಾರತದ ಬಗ್ಗೆ ಟೀಕೆ ಮಾಡುತ್ತಿದ್ದ ಕೆಲವು ರಾಷ್ಟ್ರಗಳಿಗೆ ಭಾರತದ ಸೇನೆ ಎಷ್ಟು ಶಕ್ತಿಶಾಲಿಯಾಗಿದೆ, ಭಾರತಾಂಬೆಯ ಸಿಂಧೂರವನ್ನು ಅಳಿಸಿದವರ ಪರಿಸ್ಥಿತಿ ಏನಾಗುತ್ತದೆ ಎಂಬುದನ್ನು ಭಾರತದ ಸೈನಿಕರು ಯುದ್ಧದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಎಂದರು. ನಮ್ಮ ದೇಶದ ಮುಕುಟ, ಆ ಮುಕುಟಕ್ಕೆ ಧಕ್ಕೆಯಾದರೆ ಭಾರತೀಯರು 145 ಕೋಟಿ ಜನರು ನಾವೆಲ್ಲರೂ ಒಂದೇ ಇರತಕ್ಕಂಥ ಭಾವನೆಯನ್ನು ತಿರಂಗ ಯಾತ್ರೆಯ ಮೂಲಕ ಇವತ್ತು ದೇಶಕ್ಕೆ, ದೇಶದ ಸೇವೆಗೆ ಸಂದೇಶ ನೀಡುವಂತ ಕೆಲಸವನ್ನು ಶುಭವಾಗಿ ಮಾಡಬೇಕು. ಆ ಭಾಗದಲ್ಲಿ ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನದ ಭಾಗದಲ್ಲಿ ನಮ್ಮ ದೇಶದ ನಾಗರಿಕರಿದ್ದಾರೆ. ಸ್ವಾತಂತ್ರ್ಯ ಸಂದರ್ಭ ಒಬ್ಬ ತಾಯಿ, ಇಬ್ಬರು ಯೋಧರು ಈ ಒಂದು ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ನಾವು ಸಂದರ್ಭದಲ್ಲಿ ಭಾಗದಲ್ಲಿ ಅವರಿಗೆ ಶಾಂತಿಯನ್ನು ಚನ್ನರಾಯಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಕುಂಕುಮ ಕಳೆದುಕೊಂಡಿರುವ ಸಹೋದರಿಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲು ತಿರಂಗ ಯಾತ್ರೆ ನಡೆಸಲಾಗುತ್ತಿದೆ. ಭಾರತದ ರಾಷ್ಟ್ರಧ್ವಜ ಕೆಳಗೆ ಇಳಿಯದಂತೆ ನೋಡಿಕೊಳ್ಳಬೇಕಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎನ್. ಲೋಕೇಶ್ ಮಾತನಾಡಿ, ರಾಮಾಯಣದಲ್ಲಿ ಸೀತೆಯನ್ನು ಅಪಹರಿಸಿದ್ದಕ್ಕೆ ರಾವಣನ ಸಂಹಾರವಾಯಿತು. ಮಹಾಭಾರತದಲ್ಲಿ ದ್ರೌಪದಿಯ ಕೇಶಕ್ಕೆ ಕೈಹಾಕಿ ಸುಟ್ಟು ಹೋದ ಕೌರವರು ಹತರಾದರು. ಅದೇ ರೀತಿ ಭಾರತವನ್ನು ಪಾಕಿಸ್ತಾನ ಮುಟ್ಟಿ ಸುಟ್ಟು ಹೋಗಿದೆ. ಇದಕ್ಕೆ ನಮ್ಮ ಸೈನಿಕರ ಶೌರ್ಯ ಮೆಚ್ಚಲೇಬೇಕು ಎಂದರು. ಚನ್ನರಾಯಪಟ್ಟಣದ ನಾಗರಿಕ ಬಂಧುಗಳೇ, ಈ ದಿನ ತಮಗೆಲ್ಲ ತಿಳಿದಿರುವ ಹಾಗೆ ಪಾಕಿಸ್ತಾನಿಗಳು
ದೇಶದ ಗಡಿಭಾಗದಲ್ಲಿ ನಮ್ಮ ಭಾರತ ಮಾತೆಯ ನಾಗರಿಕರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರ ಸಲುವಾಗಿ ಈ ದೇಶದ ಸೈನಿಕರು ಬಹುಶಃ ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತದ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅದು ಜೀವತತ್ತಂತ ಪ್ರಾಣಗಳಿಗೆ ಶಾಂತಿಯನ್ನು ಕೋರೋದ್ರ ಮೂಲಕ ಅವರು ಭಾರತಾಂಬೆಯ ಹೆಮ್ಮೆಯನ್ನು ಹೆಚ್ಚು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಚನ್ನಪಟ್ಟಣದ ಮಾಜಿ ಸೈನಿಕರು ಮತ್ತು ಎಲ್ಲ ಹಿಂದೂ ಪರ ಸಂಘಟನೆ ನಮ್ಮ ಯುವಕರು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ಚನ್ನಪಟ್ಟಣ ತಾಲೂಕಿನ ನಾಗರಿಕನ ಒಗ್ಗೂಡಿಸಿದಿರಿ ಮತ್ತು ಅಗ್ನಿಪಥ್ ಯೋಜನೆಯಲ್ಲಿ ಅವರ ರೆಡಿ ಮಾಡ್ತಿರ್ತಕ್ಕಂಥ ನಮ್ಮ ಮಾಜಿ ಸೈನಿಕರು ವೆಂಕಟೇಶಣ್ಣವರು ದೇಶ ಕಾಯಲಿಕ್ಕೆ ಹೋಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಮಾತೆ ಭಾರತಾಂಬೆಯ ಮಕ್ಕಳು ಎನ್ನುವ ದೃಷ್ಟಿಯಲ್ಲಿ ಈ ಭಾರತಾಂಬೆ ನಿಮಗೆಲ್ಲರೂ ಕೂಡ ಭಾರತ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಮಹಿಳೆಯರು ಕೂಡ ಹೆಚ್ಚಿನದಾಗಿ ಸೇರಿ ಇವತ್ತಿನ ತಿರಂಗ ಅದರಲ್ಲಿ ಭಾಗವಹಿಸಿದ್ದೀರಿ. ಬಹುಶಃ ನಾವೆಲ್ಲರೂ ಕೂಡ ದೇಶ ಮುಖ್ಯ, ನಾವು ಆಸ್ತಿ ಹಣ ಮುಖ್ಯವಲ್ಲ ಅಂತಕ್ಕಂಥ ನಾಣ್ಣುಡಿಯೊಂದಿಗೆ ಬದುಕಬೇಕಾಗಿದೆ ಬಂಧುಗಳೇ. ಇವತ್ತು ದೇಶವಾಸಿಗಳು ದೇಶದ ಒಳಗಡೆ ಇರ್ತಕ್ಕಂಥ ಶತ್ರುಗಳನ್ನು ಎಲ್ಲರೂ ಕೂಡ ಎದುರಿಸಬೇಕಾದ ಶಕ್ತಿಯೊಳಗೆ ನಾವು ಅಪಾಯದಲ್ಲಿ ಅಂಚಿನಲ್ಲಿ ಇದ್ದೇವೆ. ಆದರೆ ಅಷ್ಟು ಸುಲಭವಲ್ಲ. ಭಾರತಾಂಬೆಯ ಮಕ್ಕಳು ಬಹುಶಃ ಸ್ವಲ್ಪ ತಡವಾಗಿ ಎಚ್ಚರಾದರೂ ಕೂಡ ಸರಿಯಾದಂಥ ಒಂದು ತೀರ್ಮಾನವನ್ನೇ ಸರಿಯಾದಂಥ ಒಂದು ಗುರಿಯನ್ನು ತಲುಪ್ತಾರೆ. ಹಾಗಾಗಿ ದೇಶವಾಸಿಗಳು ದಯಮಾಡಿ ದೇಶದ ಅಭಿಮಾನವಿಟ್ಟು ಬದುಕಿ, ಇಲ್ಲವಾದಲ್ಲಿ ನೀವೇ ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಕರ್ನಾಟಕ ವೀರ ಸಮರ ಸೇನೆಯ ಜಿಲ್ಲಾಧ್ಯಕ್ಷ ಭರತ್ ಮಾತನಾಡಿ, ಪಾಕಿಸ್ತಾನದ ಕೆಲವರು ನಮ್ಮ ಸಿಂಧು ನದಿಯ ನೀರು ಕುಡಿದು ನಮ್ಮ ದೇಶದ ಅನ್ನ ತಿಂದು ನಮಗೆ ದ್ರೋಹ ಮಾಡುತ್ತಿದ್ದಾರೆ. ನಮ್ಮ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಿದೆ ಎಂದರು. ಜಿಲ್ಲೆಯ ಚನ್ನರಾಯಪಟ್ಟಣದ 40 ಅಡಿ ಆಂಜನೇಯನ ದೇವಾಲಯದಿಂದ ಪ್ರಾರಂಭಗೊಂಡ ವಿಜಯ ತಿರಂಗ ಯಾತ್ರೆ ಕೆಆರ್ ವೃತ್ತ, ರೇಣುಕಾಂಬ ರಸ್ತೆ, ಬಾಗೂರು ರಸ್ತೆ ಮೂಲಕ ಹೊಸ ಬಸ್ ನಿಲ್ದಾಣದಿಂದ ಮೈಸೂರು ರಸ್ತೆಗೆ ಸಾಗಿ ವಾಪಸ್ ಆಂಜನೇಯನ ದೇವಾಲಯ ತನಕ ನಡೆಸಲಾಯಿತು. ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ ಸಾವಿರಾರು ಮಂದಿ ನಾಗರಿಕರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಜಾತಿ ಧರ್ಮ ಎನ್ನದೆ ಭಾರತಾಂಬೆಗೆ ಜಯಘೋಷ ಮೊಳಗಿಸಿದರು. ತಿರಂಗ ಯಾತ್ರೆ 1 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಶಕ್ತಿ ಮಠದ ಚೈತನ್ಯ ಸ್ವಾಮೀಜಿ, ಮೆಡಿಕಲ್ ವೆಂಕಟೇಶ್, ಅಧ್ಯಕ್ಷ ಮೂರ್ತಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್. ಪಿ. ಪ್ರಕಾಶ್ ಗೌಡ, ಪುಟ್ಟಣ್ಣ, ಗೋಕಾಕ್, ಗಜಾನನ ಮನೋಹರ್, ಕಾಂಗ್ರೆಸ್ ಮುಖಂಡ ಯುವರಾಜ್, ಮಕಾನ್ ವಿನೋದ್, ಪುರಸಭಾ ಅಧ್ಯಕ್ಷ ಮೋಹನ್, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್, ಎಂ. ಪಿ. ಭರತ್ಗೌಡ, ಮೀಸೆ ಮಂಜಣ್ಣ, ಶಿವಣ್ಣ ಸೊಪ್ಪಿನಹಳ್ಳಿ, ಮುರಾರ್ಜಿ ಮಂಜಣ್ಣ, ಶಂಕರಚಾರ್, ಜಗದೀಶ್ ಕೆರೆಬೀದಿ, ಗಂಗಾಧರ್ ಪರಮ, ರವಿದಮ್ಮನಿಂಗಲ, ಜಬಿಯುಲ್ಲಾ ಬೇಗ್, ಜಾವಿದ್ ಅನ್ನು, ಮಾಜಿ ಸೈನಿಕ ದೇವರಾಜ್, ಯಶೋಧ ಜೈನ್, ಪ್ರೇಮಮ್ಮ, ಸಾವಿತ್ರಿ, ದ್ರಾಕ್ಷಾಯಿಣಿ ಮತ್ತಿತರಿದ್ದರು. ವರದಿ ಬೈರೇಗೌಡ, ಕನ್ನಡ 9, ಚನ್ನರಾಯಪಟ್ಟಣ. ವಿರುದ್ಧವಾಗಿ